ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಬೂದ್ಗುಂಬಳಕಾಯಲ್ಲಿ ಹೇಗೆ ಇಡ್ಲಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ 2 ಲೋಟದಷ್ಟು ಅಕ್ಕಿ ನುಚ್ಚನ್ನ ತಗೊಳ್ಳಿ. ರವೆ ಥರ ಇರುತ್ತಲ್ಲ ತರಿ, ಈ ಲೋಟದ ಅಳತೆಯಲ್ಲಿ 2 ಲೋಟ ತಗೊಂಡಿದ್ದೀನಿ. 2 ಲೋಟ ತರಿಗೆ 1 ಲೋಟದಷ್ಟು ನೀರನ್ನ ಸ್ವಲ್ಪನೇ ನೀರು ಹಾಕಿ ಕಲಸಿಡಿ. ಸ್ವಲ್ಪ ನೋಡಿ, ಈ ಥರ ಒಂದೇ ಸಲ ನೀರು ಹಾಕಿ ಕಲಸಿಬಿಡ. ಸ್ವಲ್ಪನೇ ನೀರು ಹಾಕಿ ಫುಲ್ಲು ನೀರೆಲ್ಲ ಮಿಕ್ಸ್ ಮಾಡಿ 1 ಲೋಟ ಪೂರ್ತಿ ನೀರು ಹಾಕಿ, 2 ಲೋಟ ಅಕ್ಕಿ ತರಿಗೆ 1 ಲೋಟ ನೀರು ಹಾಕಿ ಒಂದು 10 ನಿಮಿಷ ಮಾತ್ರ ಇಡಿ. ಮತ್ತು ಬೂದ್ಗುಂಬಳಕಾಯಿ 2 ಲೋಟ ಅಕ್ಕಿ ತರಿಗೆ 2 ಲೋಟ ಬೂದ್ಗುಂಬಳಕಾಯಿ, ಆಮೇಲೆ ಈರುಳ್ಳಿ 1 ಬೌಲು, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ, ಸ್ವಲ್ಪ ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು. ಅದು 2 ಲೋಟ ಅಕ್ಕಿ ತರಿಗೆ 2 ಲೋಟ ಬೂದ್ಗುಂಬಳಕಾಯಿ ಥರ ತುರಿದುಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣಕ್ಕೆ ತುರ್ಕೊಂಡ್ರೆ ಸಾಕು. ಮತ್ತು ಕೊತ್ತಂಬರಿ ಮತ್ತು ಸಬ್ಬಸಿಗೆ ಸೊಪ್ಪನ್ನು 1 ಬೌಲಲ್ಲಿ ಸಣ್ಣಕ್ಕೆ ಹೆಚ್ಕೊಂಡು ಹಾಕೊಳ್ಳೋಣ. ಮತ್ತು ಈರುಳ್ಳಿ 1 ಬೌಲು, ಮತ್ತು ಕಡಲೆಬೇಳೆ 1-2 ಸ್ಪೂನಷ್ಟಾದರೆ ಕಡಲೆಬೇಳೆ ಸಾಕು. 1-2 ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಕೊಂಡಿರೋದನ್ನು ಹಾಕಿ, ಮತ್ತು 1 ಬೌಲಷ್ಟು ತೆಂಗಿನ ತುರಿ, ಮತ್ತು ಸ್ವಲ್ಪ ಜೀರಿಗೆ 1 ಸ್ಪೂನಷ್ಟು ಜೀರಿಗೆ ಸಾಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು. ಅಂದರೆ ಸ್ವಲ್ಪ ನೀರು ಹಾಕಿ ಕಲಸಿಟ್ಟಿರ್ತೀವಿ, ಮತ್ತು ಬೂದ್ಗುಂಬಳಕಾಯಿ ರಸ ಇರುತ್ತಲ್ಲ ಆದರೆ ಚೆನ್ನಾಗಿ ಇದಾಗಿರುತ್ತೆ. ಇದೇ ಹದಕ್ಕೆ ಬಂದರೆ ಸಾಕು. ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಮೇಲೆ ಇನ್ನೂ ಒಂದು ಅರ್ಧ ಲೋಟದಷ್ಟು ನೀರು ಹಾಕೋಬೋದು. ನನಗೇನೋ ಇಷ್ಟು ಸಾಕು ಅನಿಸುತ್ತೆ. ಒಂದು 5 ನಿಮಿಷ ಇಟ್ಟರೆ ಅದೇ ನೀರು ಬಿಟ್ಕೊಂಡಿರುತ್ತೆ. ಒಂದು 5 ನಿಮಿಷ ತಟ್ಟೆ ಮುಚ್ಚಿಡಿ. ಅಲ್ಲಿ ತನಕ ಇಡ್ಲಿ ಪಾತ್ರೆನ ಇಡೋಣ. ಸ್ವಲ್ಪ ನೀರು ಹಾಕಿ ಇಡ್ಲಿ ಪಾತ್ರೆನ ಬಿಸಿಯಾಗಕ್ಕೆ ಇಡೋಣ. ನಂತರ ಇಡ್ಲಿ ತಟ್ಟೆಗೆಲ್ಲ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಮತ್ತು ಇಡ್ಲಿ ಹಿಟ್ಟನ್ನು ಹಾಕೋಣ. ಇದಕ್ಕೆ ಎಲ್ಲ ಪ್ಲೇಟ್ಸ್ಗೂ ಎಣ್ಣೆ ಸವರಿ. ನಂತರ ಇಡ್ಲಿ ಇಟ್ಟು ಒಂದು 5 ನಿಮಿಷ ಇಟ್ಟರೆ ಹಿಂಗಾಗಿರುತ್ತೆ, ನೀರು ಬಿಟ್ಕೊಂಡಿರುತ್ತೆ. ನಿಮ್ಗೆ ಹಂಗೂ ಸ್ವಲ್ಪ ಗಟ್ಟಿ ಅಂದರೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಂಡ್ರೆ ತಡೆಯುತ್ತೆ. ಜಾಸ್ತಿ ನೀರು ಹಾಕೊಂಡ್ರೆ ಏನಾಗ್ಬಿಡುತ್ತೆ, ತುಂಬ ಬೆಂದೋದಂಗೆ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಇಷ್ಟು ಹಾಕಿದ್ರೆ ಸಾಕು. ಇದೇ ಅದಕ್ಕೆ ಅಂದರೆ 1 ಸೌಟಷ್ಟು ನೀವು ಹಾಕಿದ್ದಕ್ಕೆ. ಆಮೇಲೆ ಅದನ್ನು ಹಾಕ್ಬಿಟ್ಟು ಮೇಲೆ ಸ್ವಲ್ಪ ತಟ್ಟದಂಗೆ ಪ್ರೆಸ್ ಮಾಡಿದ್ರೆ ಸಾಕು. ಇಡ್ಲಿ ಶೇಪ್ಗೆ ಹಾಕ್ಬಿಟ್ಟು ಲಾಸ್ಟಿಗೆ ಎಲ್ಲನೂ ಹಾಕಿ ಇಡ್ಲಿ ಶೇಪ್ಗೆ ಅದನ್ನು ತಟ್ಟಿ ನೋಡಿ, ಈ ಥರ ತಟ್ಕೊಂಡ್ರೆ ಸಾಕು. ಅಂದರೆ ಯಾವಾಗಲೂ ಉದ್ದಿನಬೇಳೆ ಹಾಕಿ ಇಡ್ಲಿ ಮಾಡ್ತಾಯಿರ್ತೀವಲ್ಲ, ಈ ಥರ ಬೂದ್ಗುಂಬಳಕಾಯಲ್ಲಿ ವಿಶೇಷವಾಗಿ ತಕ್ಷಣ ಇನ್ಸ್ಟೆಂಟಾಗಿ ಇಡ್ಲಿಯನ್ನು ನಾವು ಮಾಡ್ಕೋಬೋದು. ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಏನಪ್ಪ ಅಂತೀವಿ, ಮತ್ತು ರಾತ್ರಿ ಬೋರಿಂಗ್ ಆದರೆ ಅನ್ನ ತಿಂದೆ ಈ ಥರ ಇಡ್ಲಿ ಮಾಡ್ಕೊಂಡು ತಿನ್ಬೋದು. ಬೂದ್ಗುಂಬಳಕಾಯಿ ಅಂತೂ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ಮಾಡ್ಕೊಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಬೇಗನೆ ಆಗ್ತದೆ. ಒಂದು 20 ನಿಮಿಷ ಇಡ್ಲಿ ಪಾತ್ರೆಗೆ ಹಾಕಿ ಬೇಯಿಸೋಣ. 15-20 ನಿಮಿಷ ಸಾಕಷ್ಟೇ. ನೋಡಿ, ಈಗ ಬೆಂದಿದೆ. ಈಗ ಹಿಂಗೆ ಕೈಯಲ್ಲಿ ಮುಟ್ಟು ನೋಡಿದ್ರೆ ಅಂಟಲ್ಲ ಅಂದರೆ ಇದು ಬೆಂದಿದೆ ಅಂತ. ನೋಡಿ, ಇಡ್ಲಿ ಆಯಿತು. ಬಿಸಿ ಬಿಸಿ ಬೂದ್ಗುಂಬಳಕಾಯಿ ಇಡ್ಲಿ ರೆಡಿ ಆಯಿತು. ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಚಟ್ನಿ, ತೆಂಗಿನಕಾಯಿ ಹಾಕಿ ರುಬ್ಬಿರೋದಂಥ ಚಟ್ನಿ. ಅಂದರೆ ನಿಮ್ಗೆ ಬೇಕು ಅಂದರೆ ಗ್ರೇವಿ ಮಾಡ್ಕೊಳ್ಳಿ, ತರಕಾರಿ ಹಾಕಿ ಗೊಜ್ಜು ಮಾಡ್ಕೊಂಡ್ರು ನಡೆಯುತ್ತೆ. ಇದಕ್ಕಂತೂ ತುಂಬಾ ಇದು ಅಂದರೆ ಕಾಯಿ ಚಟ್ನಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡ್ರೆ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಬೂದ್ಗುಂಬಳಕಾಯಿ ಇತ್ತು ಅಂದಾಗ ನೀವು ಈ ಥರ ಇಡ್ಲಿನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.